ಬದುಕಿವಿ. ಈಗ ಯಾರಿಗೂ ಹೋಗಿ ಕೇಳ್ಬೇಕು ನಾವು? ಓಟ್ ಹಾಕೋ ಹೊತ್ನಾಗ ಅಕ್ಕ ಅಮ್ಮ ಅಂತ ಎಲ್ಲರೂ ಬರ್ತೀರಿ. ಈಗ ಎಲ್ಲ ಆಗಿನ ಮ್ಯಾಗ ನಮ್ಮನೆ ಜಾಡ್ಸಿ ಹೋದ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ಬಂದಾರಿ ಅವ್ರು ಹೊಸ ನಿವೇಶನ ಹುಡ್ಕೋದ ಬೇಕಾಗಿಲ್ರಿ ಸರ್. ಇರೋ ನಿವೇಶನದೊಳಗ ಚೆಕ್ ಮಾಡಿದ್ರ ಅಂದ್ರೆ ನಮ್ಗೆಲ್ಲರಿಗೂ ನಿವೇಶನ ಸಿಗ್ತಾವ್ರಿ ಸರ್. ನಮಸ್ಕಾರ ವೀಕ್ಷಕರೇ, ಇದು ಇಳಕಲ್ ನಗರದಿಂದ ಬಂದಿರುವ ಕಣ್ಣೀರು ತರಿಸುವ ಸುದ್ದಿ. ಬಡವರ ತಗಡಿನ ದೇಗುಲ ನೆಲಸಮವಾಗಿದೆ. ಬಡವರ ಗೋಳನ್ನು ಕೇಳುವವರು ಯಾರು ಎಂಬ ಪ್ರಶ್ನೆ ಈಗ ಇಡೀ ನಗರದಲ್ಲಿ ಮೊಳಗುತ್ತಿದೆ ಎಂದು ಇಳಕಲ್ ನಗರಸಭೆಯ ಜೆಸಿಬಿ ಇಂದು ನೇರವಾಗಿ ದಾಳಿ ನಡೆಸಿದ್ದು, ಈದ್ಗಾ ಮುಂದಿನ ಹಳ್ಳದ ಮೇಲಿದ್ದ ತಗಡಿನ ಶೆಡ್ ಸಂಪೂರ್ಣವಾಗಿ ನೆಲಸಮ ಮಾಡಿದೆ. ದಾಳಿಯ ವೇಳೆ ದಿಕ್ಕು ತೋಚದೆ ತಮ್ಮ ಬದುಕಿನ ಆಸರೆಯೇ ಕಣ್ಣು ಮುಂದೆ ಕುಸಿದಂತೆ ಕಂಡು ಬಡವರು ಕಣ್ಣೀರಿಟ್ಟ ದೃಶ್ಯಗಳು ಹೃದಯ ಕಲಕುವಂತಿದ್ದವು. ನಗರಸಭೆ ಅಧಿಕಾರಿಗಳು ನೀಡಿರುವ ಕಾರಣ ಏನು ಗೊತ್ತೇ? ಹೊಳ್ಳದಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಿಸಲಾಗಿದೆ ಎಂಬುದು. ಆದರೆ ವೀಕ್ಷಕರೇ, ಇದೇ ಶೆಡ್ಡುಗಳು ಕಳೆದ 10 ರಿಂದ 12 ವರ್ಷಗಳಿಂದ ಅಲ್ಲೇ ಇದ್ದವು. ಅಷ್ಟೊಂದು ವರ್ಷ ನಗರಸಭೆ ಅಧಿಕಾರಿಗಳ ಕಣ್ಣಿಗೆ ಏಕೆ ಬೀಳಲಿಲ್ಲ? ಒಮ್ಮಿಂದೊಮ್ಮೆಲೆ ಇಂದು ಮಾತ್ರ ಈ ಶೆಡ್ಗಳು ಅಧಿಕಾರಿಗಳ ಕಣ್ಣಿಗೆ ಬಿದ್ದದ್ದು ಯಾಕೆ? ಅಧಿಕಾರಿಗಳ ಮಾತು ಏನೆಂದ್ರೆ 6 ತಿಂಗಳ ಕಾಲ ಅವಕಾಶ ನೀಡಿದ್ದೇವೆ, ಖಾಲಿ ಮಾಡಿಲ್ಲ ಅಂತ. ಆದ್ರೆ ಅಲ್ಲಿದ್ದ ಬಡವರ ಆರೋಪವೇ ಬೇರೆ. ನಮಗೆ ಯಾವುದೇ ನೋಟಿಸ್ ನೀಡದೆ, ಯಾವುದೇ ಮಾಹಿತಿ ಇಲ್ಲದೆ ನಮ್ಮ ಶೆಡ್ಗಳನ್ನು ಕಿತ್ತು ಹಾಕುತ್ತಿದ್ದಾರೆ ಎಂತಿದ್ದಾರೆ. ಇಲ್ಲಿ ತಪ್ಪು ಯಾರದು? ಹಳ್ಳದಲ್ಲಿ ಶೆಡ್ ಹಾಕಿದ್ದು ಬಡವರ ತಪ್ಪಾಗಿರಬಹುದು. ಆದ್ರೆ ಅದೇ ಶೆಡ್ಗಳನ್ನ 10 ರಿಂದ 12 ವರ್ಷಗಳ ಕಾಲ ನೋಡುತ್ತಾ ಸುಮ್ಮನೆ ಕುಳಿತಿದ್ದ ಅಧಿಕಾರಿಗಳದ್ದು ತಪ್ಪಲ್ಲವೇ? ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು, ಬಡವರಿಗಷ್ಟೇ ಅಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ ಹೊಣೆಗಾರಿಕೆ ಇಳಕಲ್ ನಗರಸಭೆಯ ಮೇಲೆಯೇ ಇದೆ. ನಾವು ಕೇಳುತ್ತೇವೆ, ಬಡವರ ಬದುಕನ್ನು ನೆಲಸಮ ಮಾಡುವ ಮೊದಲು ಮಾನವೀಯತೆಯನ್ನು ಯಾಕೆ ನೆನಪಿಸಿಕೊಳ್ಳಲಾಗಲಿಲ್ಲ? ಕಿತ್ತಿನಿಂದು ಅಂತ ಅಂದ್ರೆ ನಾಗಲ್ಲೇ ನಿಂತಿನಪ್ಪ ನನ್ನ ಕೈ ಸೇರ್ತಿ ಮೇಲೆ ಗಿಡಕ್ಕಾಗಲ್ಲ. ಅವ್ರ ನಗರಸಭೆ ಅದಾರ ಏನಂತ ಅವ್ರು ಕಿತ್ತ ಬಿಡ್ತೀನಿ ಎಲ್ಲ ಕಾಲು ಮುಗಿದ್ರೆ ಕೈ ಮುಗಿದ್ರೆ ಕೇಳಿಲ್ಲ ಅವ್ರು. ದವಾಖಾನೆ ಕರ್ಕೊಂಡು ಹೋಗೋದು 2 ದಿನ ಟೈಮ್ ಕೊಟ್ರ ಕಿತ್ತಕ್ರಿ. ಅವರು ಜಾಗ ಇರ್ಲಾರವ್ರಿಗೆ, ಮನೆ ಇರ್ಲಾರವ್ರಿಗೆ ಮನೆ ಜಾಗ ಹೇಳ್ಯಾರ. ಭರವಸೆ ತುಂಬ ಹೋಗ್ಯಾರ ನಮ್ಮಲ್ಲಿ. ಹಾಗಾಗಿ ನಮ್ಗೆ ಅದನ್ನ ನೆರವೇರ್ಸಿ ಕೊಡ್ಬೇಕು ನೋಡ್ರಿ. ಮೀನಾ ಲೈನ್ ರೀ. ಆಮೇಲೆ ಇಲ್ಲಿ ಬಂದ್ ಕೇಸ್ ಈಗ ಒಮ್ಮಲ್ಗೆ ಬಂದ್ ಕೇಸ್ ಮನೆ ಕಿತ್ತು ಅಂತ ಈಗ ಇದನ್ನ ಮಾಡಿ ಹೋಗ್ಯಾರ್ರಿ ನಗರಸಭೆಯವರು. ಹಿಂಗಾಗಿ ಒಮ್ಮಲ್ಗೆ ಹೋಗಂದ್ರೆ ನಾವು ಎಲ್ಲೆಂತ ಹೋಗ್ಬೇಕು ಹೇಳ್ರಿ? ಮಕ್ಳು ಮರಿ ಕಟ್ಕೊಂಡು ಹಕ್ಪತ್ರ ಇಲ್ಲ, ಒಂದು ಏನಿಲ್ಲ, ಜಾಗ ಇಲ್ಲ ಇರಾಕ. ಹೌದು ಬಿಡ್ರಿ, ನಮ್ಮ ಮನೆ ಬಾಡಿಗೆ ಯಾರ ಕಟ್ಟಕ್ಕಾಗತ್ತಂದ್ರೆ ಅದಕ್ಕೊಂದಿದೆ. ಮನೆ ಬಾಡಿಗೆ ಕಟ್ಟಕ್ಕೆ ಆಗಂಗಿಲ್ಲ, ಯಾಕಂದ್ರೆ ನಾವು ದುಡಿಯೋದ 100 ರೂಪಾಯಿ ರೀ. ಈಗ ಅದ್ರಾಗ ಹೋಗಂತಂದ್ರೆ ನಾವು ಎಲ್ಲೆಂತ ಹೋಗೋಣ ಅದು ಹೇಳ್ರಿ ಫಸ್ಟ್. ಎಷ್ಟು ವರ್ಷ ಆತ್ರಿ? ಈಗ ನಾವು ಒಂದು 8 ವರ್ಷ ಆತ್ರಿ ಹಾಕಿ. ಏನಂತ ಹೇಳಿದ್ರಿ ಅಧಿಕಾರಿಗಳು ಬಂದಾಗ? ಅವ್ರೇನು ಈಗ ಒಂದು 2 ದಿನ ಟೈಮ್ ಕೊಟ್ಟು ಮುಂಚೆಗೆ ಬಂದು ಹೇಳಿವಿ, ಹಂಗೆ ಹೇಳಿವಿ ಅಂತಾರೆ. ಯಾರೊಬ್ರು ಬಂದಿಲ್ರಿ, ನಮ್ಗೆ ಯಾರೊಬ್ರು ಹೇಳಿಲ್ರಿ. ಈಗ ನೀವು ಶೆಡ್ ಹಾಕೊಂಡ್ರಿ, ಸರ್ಕಾರಿ ಜಾಗ ಹಾಕೊಂಡ್ರಿ, ಅದ್ರ ಹಾಕೊಂಡ್ರಿ? ನಾವು ಇದು ಹಳ್ಳದ ಐತ್ರಿ, ಇಲ್ಲಂತ ಹಳ್ಳದ ಐತೆ. ಬಟ್ ನಮ್ಗೆ ಈಗ ಎಲ್ಲಿ ಹೋಗಾಕ ಇದು ಇಲ್ಲ, ಅದ್ರ ಸಂಬಂಧ ನಾವು ಹಾಕೊಂಡು ಅದೀವಿ. ಹಿಂಗಾಗಿ ಸ್ವಲ್ಪ ಈಗ ಒಮ್ಮಲ್ಗೆ ಬಂದು ಕಿತ್ತಂದ್ರೆ ಎಲ್ಲಂತ ಹೋಗ್ಬೇಕ್ರಿ ಅದು ಹೇಳಿ. ಲಕ್ಷ್ಮೀಬಾಯಿ ಮಾದಾರ. ನಾವು ಇದ್ದು 20 ವರ್ಷ ಆತ್ರಿ. ನನಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಈಗ ಕಿತ್ತು ಅಂತಂದ್ರೆ ನನಗೆ ತೋರಿಸಿದ್ರೆ ಕಿತ್ತು ಹೋಗಿಲ್ರಿ. ನಾನು ಆಗ ಎಲ್ಲಿ ಕಿತ್ಕೊಂಡು ಹೋಗ್ಬೇಕು? ನನಗಿಷ್ಟು ಜಾಗ ಅವ್ರು ತೋರಿಸಿದ್ರೆ ಇಂತಲ್ಲಿ ಹೋಗಂದ್ರೆ ಹೋಗಕ್ಕೆ ಚಲೋ ನನಗೆ. ಈಗ ಆಗ ಕಿತ್ತು ಅಂದ್ಬಿಟ್ರೆ ನಂದು ಹೋಗಿ ಇನ್ನೊಬ್ರಿಗೆ ಮಾಡಿ ನನಗೆ ಹಕ್ಕುಪತ್ರನ ಕೊಟ್ಟಿಲ್ರಿ. 20 ವರ್ಷ ಆಯ್ತು ನಾನು ಇದ್ದೀನಿ. ಮತ್ತು ಈಗ ಹೋಗಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕ್ರಿ? ನಮಗೆ ಇಷ್ಟು ಮಾಡಿ ಕೊಡೋ ಅಂದಾಗ್ರಿ ಸರ. ಇಷ್ಟು ಮನೆ ಹೆಸರು, ಇಷ್ಟು ಮನೆ ದಾಖಲಾತಿ ನಾನಾ ತಗೊಂಡೋಗಿ ಕೊಟ್ಟಿನ್ರಿ ಸರ. ಇವನ್ನ ವಿಜಯಾನಂದ್ ಸರ್ ಆಫೀಸ್ನಾಗ ಕೊಟ್ಟಿನ್ರಿ ಸರ. ಮತ್ತೆ ಎಲ್ಲಿ ಕೊಟ್ಟಿಲ್ರಿ? ಈಗ 7-8 ವರ್ಷದಿಂದ ಕೊಟ್ಟಿನ್ರಿ ಸರ. ಆದ್ರೂ ನಮ್ಮ ಲಿಸ್ಟ್ನಾಗ ಹೆಸರು ಬಂದವ್ ಇಲ್ರಿ, ಮನಿ ಇಲ್ಲ ಸರ. ಹೋದ ವರ್ಷನೂ ಒಮ್ಮೆ ಕೊಟ್ಟಿವ್ರಿ ಸರ. ಮತ್ತೆ ಅಲ್ಲೇ ಕೊಟ್ಟಿವ್ರಿ ಸರ್. ವಿಜಯಾನಂದ್ ಸರ್ ಆಫೀಸ್ನಾಗ ಅವ್ರ ಹೆಸರು ಗೊತ್ತಿಲ್ರಿ ಸರ ನಮ್ಗೆ. ನಗರಸಭೆದಾಗ ಎಲ್ಲಿ ಆಫೀಸ್ನಾಗ ಕೊಟ್ಟಿವ್ರಿ ಸರ್. ಕೊಟ್ಟು ಬಂದಿವಿ. ನಾವ್ ಎಲ್ಲಿ ಹೋಗಕ್ಕೂ ಆಗೋದಿಲ್ಲ. ಒಬ್ಬೊಬ್ರಿಗೆ 2-3 ಮನಿ ಬಂದ್ರ
ನಾವು ಮನಿ ಇಲ್ರಿ ಆಧಾರ್ ಕಾರ್ಡ್ ತಗೋರಿ ಚೆಕ್ ಮಾಡ್ರಿ ನೋಡ್ ಕೇಸಿ ಇದ್ದರ್ಗೆ ಬಿಡ್ರಿ ಇರ್ಲಾರ್ದವ್ರಿಗೆ ಕೊಡ್ರಿ ಸರ್ ನಾವು ಅದನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳೋದು ಪ್ರತಿಯೊಂದನು ಇದ್ದರ್ಗೆ ಬಿಟ್ಬಿಡ್ರಿ ಇರ್ಲಾರ್ದವ್ರಿಗೆ ನಮ್ಗೆ ಸಹಾಯ ಮಾಡ್ರಿ ನಿಮ್ಮನ್ನ ನಂಬಕೊಂಡ ನಾವು ಇಷ್ಟು ದಿವಸ ಬದುಕಿವಿ ಈಗ ಯಾರಿಗೂ ಹೋಗಿ ಕೇಳ್ಬೇಕು ನಾವು ವೋಟ್ ಹಾಕೋ ಹೊತ್ನಾಗ ಅಕ್ಕ ಅಮ್ಮ ಅಂತ ಎಲ್ಲರೂ ಬರ್ತೀರಿ ಈಗ ಎಲ್ಲ ಆಗಿನ ಮ್ಯಾಗ ನಮ್ಮನ್ನ ಜಾಡ್ಸಿ ಹೋದ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ನಾವು ಇದಕ್ಕೆ ಕೇಳ್ತೀವಿ ಮತ್ತೆ ಟೈಮ್ ಕೊಟ್ಟು ಕಿತ್ ಅಂತ ಹೇಳ್ತಾರ್ರಿ ಸರ್ ಎಲ್ಲಿ ಹೋಗ್ಬೇಕ್ರಿ ಸರ ನಾವು ಮೀಟರ್ ಬಂದಾವ್ರಿ ನಾವು ಅವಳೆ ಗೌರ್ಮೆಂಟ್ ಮೀಟರ್ ಬಿಲ್ ಕಟ್ಟಾಕತ್ತೀವ್ರಿ ಮತ್ತೆ ಏನಂತಾರೆ ನೀವು 2 ದಿನ ಮನೆ ಕಿತ್ತೀವಿ ಅಂತಾರೆ ಎಲ್ಲಿ ಹೋಗಂಗ್ರಿ ಸರ ನಾವು ಸರ ನಾವು ಅವಳೆ 15 ವರ್ಷ ಆತ್ರಿ ಸರ್ ಹಾಕಿ 15 ವರ್ಷದ ಇದನ್ನ ಚೀಟಿ ಬಂದೈತ್ರಿ ಮುನ್ಸಿಪೇಟೆಗೆ ಹೋದ್ರೆ ಬೇರೆ ಹೆಸರು ತೋರಿಸ್ತೈತ್ರಿ ಅದಕ್ಕೆ ನಮ್ದು ಹಂಗಾಗೈತಿ ನೋಡಿ ಮತ್ತೆ ನಾವ್ ಎಲ್ಲಿ ಹೋಗ್ಬೇಕ್ರಿ ಸರ್ ಆ ಚೀಟಿ ಇಟ್ಕೊಂಡು ನಾವು ಅಡ್ಡಾಡಿದ್ದ ಬಂತ್ರಿ ಸರ್ ಮನೆ ಅಂತ ಇವತ್ತಿನವರೆಗೂ ಬಂದಿಲ್ರಿ ಒಬ್ಬೊಬ್ಬರಿಗೆ 2 ಪತ್ರ ಬಂದಾರಿ ಅವ್ರು ಹೊಸ ನಿವೇಶನ ಹುಡ್ಕದ ಬೇಕಾಗಿಲ್ರಿ ಸರ್ ಇರೋ ನಿವೇಶನದೊಳಗ ಚೆಕ್ ಮಾಡಿದ್ರ ಅಂದ್ರೆ ನಮ್ಗೆಲ್ಲರಿಗೂ ನಿವೇಶನ ಸಿಗ್ತಾವ್ರಿ ಸರ್ ಜಾಗ ಖಾಲಿ ಮಾಡ್ರಿ ಬದ್ಲಾರಿ ಕೊಟ್ಟಾರಿ ಆರ್ ನಂಬರ್ ನಿವೇಶನ ನಿಮ್ದಂತಾರಿ ಅಲ್ಲಿ ಹೆಸರು ಹಾಕಿರ್ ಭಜಂತ್ರಿ ಹೆಣ್ಮಕ್ಳದ ಹೆಸರು ತೋರಿಸ್ತೈತ್ರಿ ಸರ್ ಚೀಟಿ ನನಗ್ ಕೊಟ್ಟಾರಿ ಚೀಟಿ ಮತ್ ನನಗ್ ಕೊಟ್ರು ಪ್ಲಾಟ್ ಯಾಕೆ ಅವ್ರಿಗೆ ಕೊಟ್ರಿ ಈಗ ಹಂಗಾಗೈತಿ ಚೀಟಿ ನನಗ ಪ್ಲಾಟ್ ನಮಸ್ಕಾರ ರೀ, ನನ್ನ ಹೆಸರು ಅನಂತ್ ಕಂಬಾರ್ ಅಂತೇಳಿ. ನಂದು ಇಲ್ಲೇ ಐತ್ರಿ ಮನೆ, ನನಗೂ ಜಾಗಿಲ್ಲ. ಇಲ್ಲೇ ಇರೋ ಕಾರಣ ಒಂದಾರಿ, ಇವ್ರಿಗೆ ಅವ್ರು ಬಂದರು ಇವ್ರು ಬಂದ್ರು ಅಂತೇಳಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಹೇಳಿ ಹೋಗ್ಯಾರ್ರಿ. ಕೆಲವೊಬ್ರು ಚೀಟಿ ಕೊಟ್ಟಾರ, ಕೆಲವೊಬ್ರು ಮನೆ ಇಲ್ಲೇ ಹಾಕಿಸ್ಕೊಡ್ತೀನಿ ಅಂತೇಳಿನೂ ಹೇಳ್ದಾರು ಅದಾರ. ಇಲ್ಲೇ ಒಮ್ಮಿದೊಮ್ಮಕ್ಲೇ ಬಂದು 6 ತಿಂಗಳಾಗೈತಿ ನಿಮಗೆ ಹೇಳಿ ಕೇಟ ನೀವು ಇದು ಏನಾದ್ರು ಜಾಗ ಖಾಲಿ ಮಾಡವಲ್ರಲ್ಲ ಅಂತೇಳಿ ಏಕಾದೊಮ್ಮೆ ಬಂದು 2 ತಾಸು ಟೈಮ್ ಕೊಡ್ತಾರೆ. 2 ತಾಸನ್ನೇ ಬಡ್ಬೋಗ್ರ ಅದಂತಾರೆ ಎಲ್ಲಿ ಹೋಗ್ಬೇಕ್ರಿ, ರೊಕ್ಕ ಇದ್ದಂತಾರ ಜಲ್ದಿ ಖಾಲಿ ಮಾಡಲ್ಲ. 2 ತಾಸನ್ಯಾಗ ಕಿತ್ಕೊಂಡವ್ರಿ, ಇಲ್ಲಾಂದ್ರೆ JCP ಹಚ್ತೀವಿ ಹಂಗೆ ಅಂತೇಳಿ ನಗರಸಭೆದವ್ರು ಬಂದು ಕೇಳಿ ದೌರ್ಜನ್ಯ ಮಾಡ್ತಾರೆ. ಸಣ್ಣ ಮಕ್ಳು ಅದಾವು, ಬಡ್ಬೋಗ್ರ ಅದಾರ, ತಿನ್ನಕ್ಕೆ ಊಟಕ್ಕೆ ಸಮಯಕ್ಕೂ ಪರಿಸ್ಥಿತಿ ಗಂಭೀರ ಐತಿ ಇಲ್ಲಿ. ಒಂದು ಕಡೆ ದುಡಿಯೋಕೆ ಏನ ಮಾತಾಡಿದ್ರು ಏನಾರ ಒಂದಕ್ಕಾವು, ಇಲ್ಲಿ ಯಾರಿಗೆ ಏನು ಮಾತಾಡಿದ್ರು ಒಂದು ಸಮಸ್ಯೆ ದಾರಿನ ಐತಿ. ಹಂಗಾಗಿ ಇಲ್ಲಿ ಯಾರು ಅಂತಂದ್ರೂ ಬರಬೇಕಂತಂದ್ರೆ ನಾವು ಇಲ್ಲಿ ಬಂದು ಕೆಟ್ಟು ಹೇಳ್ಬೇಕಂತಂದ್ರೂ ಯಾರೂ ಮುಂದೆ ಬರಲ್ಲ. ಅವ್ರದ್ದು ಯಾವಾಗ ಅವಶ್ಯಕತೆ ಇರ್ತೈತೆ ಅವಾಗ ಅಷ್ಟೇ ಇಲ್ಲಿ ಬಂದು ಕಾಲಿಡ್ತಾರೆ, ಮಾತಾಡ್ತಾರೆ. ಇಲ್ಲಿ ಅದಕ್ಕೂ ಏನೂ ನಾವು ಯಾವ್ದಕ್ಕೂ ವಿರೋಧ ಮಾಡಿಲ್ಲ, ಮಾಡೋದು ಇಲ್ಲ. ನಗರಸಭೆದವ್ರು ಬಂದು ಕೆಟ್ಟ ದೌರ್ಜನ್ಯ ಮಾಡ್ದಂಗೆ ಮಾಡ್ತಾರೆ. 2 ತಾಸನ್ಯಾಗ ಮುಗಿಸ್ಬೇಕು, 3 ತಾಸನ್ಯಾಗ ಕಿತ್ತು ಬಿಡ್ಬೇಕು, 2 ದಿನ ಅಂತ ಹೇಳ್ತಾರೆ. 6 ತಿಂಗಳು ಮುಂಚೆಕ ಬಂದು ಕೆಟ್ಟು ಹೇಳಿವಿ ಅಂತಾರ. 6 ತಿಂಗಳದಿಂದ ಯಾರಿಗಾರ ಬಂದು ಹೇಳ್ಯಾರ ನಾವು ಎಷ್ಟು ದಿನದಿಂದ ಬಂದು ಹೇಳ್ಯಾರ. ನಿಮ್ಮ ಮನೆ ನೀವು ಕೆಡ್ಬೇಕತ್ತೀರ, ಅವರೇ ಬಂದು ಕೆಡವ್ಯಾರ ನೋಡ್ರಿ. ನಗರಸಭೆದವ್ರು ಬಂದ್ ಕೇಟ ಅವರಲ್ಲಿ ಕಿತ್ತದಲ್ಲೇ ಇಷ್ಟು ಜನ ಸಣ್ಣ ಮಕ್ಕಳೆಲ್ಲರೂ ಬೀದಿ ಬಂಕೆಟ್ ನಿಂತಾರ. ಇದಕ್ಕ ಕೇಳೋದೊಂದರಿ, ಇಲ್ಲೇ ಇರಾಕ ಅನುಕೂಲ ಮಾಡಿಕೊಡ್ರಿ. ಒಂದು ಈಗ ಅಕ್ಪತ್ರ ಯಾರಿಗೆ ಅದಾವ ಅವ್ರದ್ದು ಬಿಡ್ರಿ, ಇರ್ಲಾರ್ಯಾರ ಜಾಗ ಮಾಡಿಕೊಡ್ರಿ ಅಷ್ಟೇ. ಬಡಬಗ್ರಿಗೆ ಒಂದು ಹೆಲ್ಪ್ ಆಗೋದ ನೀವು ಮಾಡಿಕೊಡ್ಬೇಕು. ಸಾರ್ವಜನಿಕರಿಗೆ ನೀವ ಆಸ್ತಿ ಅಂತೇಳಿ ಸಾರ್ವಜನಿಕರು ತಿಳ್ಕೊಂಡಿರ್ತಾರ, ಅದಕ್ಕೆ ನೀವ ಬಂದ್ ಕೇಟ್ ಈ ಥರ ಧಕ್ಕೆ ಮಾಡಿದ್ರ ಇಲ್ಲಿ ಯಾರು ಉಳಿಗಾಲ ಇರಲ್ರಿ. ಇಲ್ಲಿ ಯಾರಿಗೆ ಏನಾಗುತ್ತೋ ಗೊತ್ತಿಲ್ರಿ. ಈಗ ಅಂತೇಳಿ ಅಲ್ಲ, 15-20 ವರ್ಷಲಿದ್ರ ಇದ್ದಾರು ಅದಾರ, 2-3 ವರ್ಷದಿಂದ ಬಂದಿರೋರು ಇಲ್ಲೇ ಅದಾರ. ಕಾಗದ ಪತ್ರ ಇದ್ದಾರದು ತೆಗೆದೋಗಿರಿ, ಇರ್ಲಾರಿಗೆ ಅನುಕೂಲ ಮಾಡ್ಕೆಟ್ ಕೊಡ್ರಿ. ನಮ್ಮಲ್ಲಿ ಇದೊಂದ ವಿನಂತಿ. ಈ ದಿವಸ ಆದ್ರಿ ಯಾರು ಬಂದಿದ್ದಿಲ್ರಿ, ಈಗ ಬಂದಾರಿ ಎಲ್ಲರ.